ಮೂರನೇ ಗ್ರಹ ಯಾವುದು? ಸೂರ್ಯನಿಗೆ ನಾಲ್ಕನೇ ಗ್ರಹ ಯಾವುದು? ಮಂಗಳ ಗ್ರಹ. ಇಲ್ಲಿವರೆಗೆ ಹೇಳಿದ್ದೆ ನಾನು, ಹೌದಾ? ಈಗ ನಾವು ಗುರು ಗ್ರಹದ ಬಗ್ಗೆ ಹೇಳ್ತೇನೆ. ಯಾವುದು? ಗುರು ಗ್ರಹ. ನೋಡ್ರಿ, ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಇದು. ನೋಡ್ರಿ, ಎಲ್ಲದಕ್ಕಿಂತ ದೊಡ್ಡದಿದೇನಾ ಇದು? ಇವು ಮೂರಕ್ಕಿಂತ ದೊಡ್ಡದಿದೇನಾ ಇದು? ದೊಡ್ಡದಿದೆಯಲ್ಲ? ನೋಡಿ, ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದಾಗ ಗುರು ಗ್ರಹ ಅಂತ ಹೇಳ್ಬೇಕು. ಯಾವುದು? ಗುರು ಗ್ರಹ. ಚಿಕ್ಕ ಗ್ರಹ ಅಂತಂದಾಗ ಬುಧ ಗ್ರಹ. ಇವತ್ತು ನಾವು ಈ ಗುರು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಇದು ಈ ಮಾದರಿಯಲ್ಲಿ ಆಯ್ತು. ಇನ್ನು ಈ ಮಾದರಿಯಲ್ಲಿ ನೋಡ್ರಿ, ಇಲ್ಲಿ ಕೂಡ ದೈನಂದಿನ ಚಲನೆ ಅಂತಂದ್ರೆ ಈ ಗ್ರಹ ತನ್ನ ಸುತ್ತುತ್ತಾ ಇರ್ತೈತಿ. ದೈನಂದಿನ ಚಲನೆ ಅಂದ್ರೆ, ವಾರ್ಷಿಕ ಚಲನೆ ಅಂದ್ರ ಈ ಸೂರ್ಯನ ಸುತ್ತುತ್ತಾ ಇರ್ತದೆ. ಈ ರೀತಿ ಇದು ವಾರ್ಷಿಕ ಚಲನೆ. ಯಾವ ಚಲನೆ ಇದು? ಇದೇ ತರ ಪ್ರತಿಯೊಂದು ಗ್ರಹಗಳು ಕೂಡ ಸೂರ್ಯನ ಸುತ್ತ ಹಿಂಗೆ ಸುತ್ತುತ್ತಾ ಇರ್ತವೆ. ಇದು ಸೂರ್ಯನ ಸುತ್ತುವುದಕ್ಕೆ ನಾವು ವಾರ್ಷಿಕ ಚಲನೆ ಅಂತ ಹೇಳ್ತೀವಿ. ತನ್ನ ಸುತ್ತುವುದಕ್ಕೆ ನಾವು ದೈನಂದಿನ ಚಲನೆ ಅಂತೀವಿ. ತನ್ನ ಸೂರ್ಯನ ಸುತ್ತುವುದಕ್ಕೆ ನಾವು ವಾರ್ಷಿಕ ಚಲನೆ ಅಂತ ಹೇಳ್ತೀವಿ. ನೋಡ್ರಿ, ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ. ಚಿಕ್ಕ ಗ್ರಹ ಅಂತಂದ್ರ ಸೂರ್ಯನಿಗೆ ಮೊದಲನೇ ಗ್ರಹ ಇದು. ಇದು ಸೂರ್ಯನಿಗೆ ಎಷ್ಟನೇ ಗ್ರಹ ಆಗುತ್ತೆ? ಗುರು ಗ್ರಹ ಎಷ್ಟು? 5ನೇ ಗ್ರಹ ಮತ್ತು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ. ಗುರು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಗುರು ಗ್ರಹ ಅಂತಂದ್ರೆ ನೀವು ಮಾದರಿ ಒಳಗೆ ನೋಡಿದ್ರಿ. ಚಿತ್ರಪಟ ಇದೆ, ನಾನು ಚಿತ್ರಪಟವನ್ನು ತೆಗೆದುಕೊಂಡು ಬಂದಿದ್ದೀನಿ. ಗುರುಗ್ರಹ ಈ ತರ ಇರುತ್ತೆ. ಈಗ ಮಾದರಿಯಲ್ಲಿ ನೋಡಿದ್ರೆ, ನೀವು ಸಣ್ಣ ಮಾದರಿಯಲ್ಲಿ ನೋಡಿದ್ರಿ, ಅದರಲ್ಲಿ ನೋಡಿದ್ರಿ, ಚಿತ್ರದಲ್ಲಿ ನೋಡ್ರಿ. ಇದು ಯಾವ ಗ್ರಹ ಇದು? ಗುರುಗ್ರಹದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಗುರುಗ್ರಹ ಸೂರ್ಯನಿಂದ 5ನೇ ಗ್ರಹವಾಗಿದೆ. ಸೂರ್ಯನಿಂದ 5ನೇ ಇಲ್ಲಿ ಸೂರ್ಯ ಇದನ್ನಲ್ಲ, ಸೂರ್ಯನಿಂದ 5ನೇ ಗ್ರಹವಾಗಿದೆ. ಗುರುಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸೂರ್ಯನಿಂದ 5ನೇ ಗ್ರಹ ಇದೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು. ಇದು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ. ಇದು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಆಗಿದೆ. ಇದು ಸುಮಾರು 1300 ಭೂಮಿ, ಭೂಮಿ ಈ ಭೂಮಿಯಷ್ಟು ಗ್ರಹದಷ್ಟು ಜಾಗವನ್ನ